ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ನೋಡಕತ್ತಿರಲ್ಲ, ಹಾಸ್ಪಿಟ್ಲ್ ಒಳಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಯಾಕೆ ಹಾಸ್ಪಿಟ್ಲ್ ಒಳಗೆ ಅಂತ ಅನ್ಕೋತಿರ್ಬೋದು. ಈ ವಿಡಿಯೋ ಮುಂಚೆನೇ ಬರುತ್ತೆ ನೋಡ್ರಿ, ನಂದು ಡೆಲಿವರಿ ವಿಡಿಯೋಕ್ಕಿಂತ ಮುಂಚೆನೇ ಬರ್ತದೆ. ಯಾಕಂತಂದ್ರೆ ಎಲ್ಲರೂ ಕೂಡ ಕೇಳಾಕತ್ತೀರಿ ಯಾವ ಮಗು ಅಂಥೇಳಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ನೋಡ್ರಿ. ಇವತ್ತು ಯಾಕೆ ಹಾಸ್ಪಿಟ್ಲಿಗೆ ಬಂದಿನಂತಂದ್ರೆ, ಮಗು ನೋಡ್ರಿ 2 ದಿನದಿಂದ ಫೀಡ್ ಮಾಡ್ತಾನೆ ಇರಲಿಲ್ಲ. ಮತ್ತು ಸ್ವಲ್ಪ ಕಣ್ಣು ಎಲ್ಲೋ ಆಗಿತ್ತು, ಹಾಗಾಗಿ ಕಾಮ್ನೆದು ಏನಾರು ಆಗಿದೆ ಅಂಥೇಳಿ ತೋರ್ಸಕ್ಕಂತ ಬಂದೀವಿ. ಹಾಗೆ ಡಾಕ್ಟ್ರು ನೋಡ್ರಿ ಚೆಕ್ ಮಾಡಿಬಿಟ್ಟು ಬ್ಲಡ್ ಎಲ್ಲ ಚೆಕ್ ಮಾಡಿಬಿಟ್ರೆ ಇದೆಲ್ಲ ಸ್ವಲ್ಪ ಕಾಮ್ನೆ ಆಗ್ಯದ. ಮತ್ತು ಸ್ವಲ್ಪ ನೀರಿನ ಅಂಶ ಕೂಡ ಕಡಿಮೆ ಆಗ್ಯದ ನೋಡ್ರಿ. ಹಾಗಾಗಿ 2 ಡೇಸು ಅಡ್ಮಿಟ್ ಇರಲಿ ಅಂತಂತಂದರು. ಹಾಗಾಗಿ 2 ಡೇಸು ಅಡ್ಮಿಟ್ ಅದೀವಿ ನೋಡ್ರಿ. ಇವಾಗ ಮಗು ಕೂಡ ಆರಾಮವಾಗಿತ್ತು. ಡೆಲಿವರಿ ಆದಾಗ ತುಂಬಾ ಚೆನ್ನಾಗಿತ್ತು ನೋಡ್ರಿ. ಡಾಕ್ಟ್ರು ಕೂಡ ಚೆನ್ನಾಗದ, ಹೋಗ್ರಿ ಅಂತ ಡಿಸ್ಚಾರ್ಜ್ ಮಾಡಿದರು. ಆದ್ರೆ ನೋಡ್ರಿ ಬಿಸಿಲಿಗೆ ಇಡಿ ಅಂತ ಹೇಳಿದರು 2 ದಿನ ಎಳೆ ಬಿಸಿಲಿಗೆ ಬೆಳಗ್ಗೆ. ಇವಾಗ ನೋಡ್ರಿ ಡೆಲಿವರಿ ಆಗ್ಯದ ಮಳೆ ಅಂತೂ ಕಂಟಿನ್ಯೂ ಐತಿ, ಒಟ್ಟು ಬಿಸಿಲೇ ಇಲ್ಲ, ಬಿಸಿಲಿಲ್ಲಲ್ಲ. ಹಾಗಾಗಿ ಮಗುಗೆ ಹಿಡಿದಿದ್ದಿಲ್ಲ. ಸುಮ್ಮನೆ ಯಾಕೆ ರಿಸ್ಕು ಅಂಥೇಳಿ ನಾವು ಹಾಸ್ಪಿಟ್ಲಿಗೆ ಬಂದೀವಿ. ನಿನ್ನೆ ನೈಟಿಂದ ನೋಡ್ರಿ ನಂಗೆ ಸಮಾಧಾನ ನಿಂತಿಲ್ಲ, ಏನಾಯ್ತಪ್ಪ ಏನಾಯ್ತು ಅಂತೇಳಿ. ಬೇಡ ಅಂತ ಬೆಳಗ್ಗೆನ ಬಂದೀವಿ. ಡಾಕ್ಟ್ರ್ ಎಲ್ಲ ಹೇಳ್ಯಾರ ನಾರ್ಮಲ್ ಐತಿ, ಏನಿಲ್ಲ, 48 hours ಅದನ್ನು ICU ಒಳಗೆ ಇಡೋದು ಅಂತ ಹೇಳ್ಯಾರ ನೋಡ್ರಿ. ಇವಾಗ ICU ಒಳಗೆ ಇಟ್ಟಾರ. ಅದು ಆದಮೇಲೆ 2 hours-ಗೊಮ್ಮೆ ಫೀಡ್ ಮಾಡಂತ ಹೇಳ್ಯಾರ. ಚೆನ್ನಾಗಿ ಫೀಡ್ ಮಾಡಿದಂದ್ರೆ ಆರಾಮಾಗುತ್ತೆ ಅಂತ ಹೇಳ್ಯಾರ. ನಂಗೆ ಫುಲ್ ಭಯ ಆಗತ್ಬಿಟ್ಟದ ನೋಡ್ರಿ, ಏನಾಗುತ್ತೋ ಏನಿಲ್ಲ ಅಂಥೇಳಿ. ಡಾಕ್ಟ್ರು ಹೇಳ್ಯಾರ ಇಲ್ಲ ಇದೆಲ್ಲ ನಾರ್ಮಲ್ಲು, ಎಲ್ಲ ಮಕ್ಕಳಿಗೂ ಕೂಡ ಕಾಮನ್ ಇದ್ದೇ ಇರ್ತದೆ ಅಂತ ಹೇಳ್ಯಾರ. ಆದರೂ ಕೂಡ ಟೆನ್ಷನ್ ನೋಡ್ರಿ. ಯಾವ ಮಗು ಆಯಿತು ಏನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದೊಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಯಾಕೆ ಇಷ್ಟೊಂದು ಸಸ್ಪೆನ್ಸ್ ಇಟ್ಟರೆ ಅಂತ ತಿಳ್ಕೊಬೇಡ್ರಿ. ವಿಡಿಯೋ ಮಾಡೋದಕ್ಕೆ ಕೂಡ ಯಾರೂ ಇಲ್ಲ, ಮನೆ ಒಳಗೆ ಸ್ವಲ್ಪ ಮೊಬೈಲಿಂದ ದೂರ ಇರು ಅಂತ ಹೇಳಕತ್ತಾರೆ. ಹಾಗಾಗಿ ಸ್ವಲ್ಪ ಡೇಸ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಡೆಲಿವರಿ ಸ್ಟೋರಿ ಕೂಡ ಹೇಳ್ತೀನಿ. ಈ ಸಲ ಡೆಲಿವರಿ ನೋಡ್ರಿ ತುಂಬಾ ಕಷ್ಟ ಆಯಿತು. ಡೆಲಿವರಿ ಆಗಿರೋದಂತೂ ನಾರ್ಮಲ್ಲು, ಬಟ್ ಆಗೋದಕ್ಕೆ ತುಂಬಾ ಕಷ್ಟ ಆಯಿತು. ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ. ಇಷ್ಟು ಅಪ್ಡೇಟ್ ಹತ್ರ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಇದೇ ರೀತಿ ಕಂಟಿನ್ಯೂ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ವಿಡಿಯೋನ ಮಾಡ್ತೀನಿ ನೋಡ್ರಿ. ಅಪ್ಲೋಡ್ ಕೂಡ ಮಾಡ್ತೀನಿ. ಅದಕ್ಕಾಗಿ ನಾನು ಹಳೆ ಚಾನಲ್ನ ವಿಡಿಯೋಗಳನ್ನ ಶೇರ್ ಮಾಡಕತ್ತೀನಿ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರೂ ಕೂಡ ನನ್ನ ಮಗು ಬೇಗನೆ ಹುಷಾರಾಗಲಿ ಅಂತ ಪ್ರೇ ಮಾಡಿ ಅಂತ ಕೇಳ್ಕೊಳತ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.